ಇಷ್ಟು ದಿನ ರಾಜ್ಯದಲ್ಲಿ ನಡೀತಿದ್ದಂತಹ ಅಧಿಕಾರ ಹಸ್ತಾಂತರ ವಿಷಯಕ್ಕೆ ಸಂಬಂಧಪಟ್ಟಂತಹ ಚರ್ಚೆಗೆ ಈಗ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಎಸಿಸಿ ಅಧ್ಯಕ್ಷ ಆದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಗುರುವಾರ ರಾಜ್ಯದಲ್ಲಿ ಸದ್ಯಕ್ಕೆ ಸಿಎಂ ಬದಲಾವಣೆ ಇಲ್ಲ ಅಂತ ಹೇಳಿದರು. ಅದೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಶುಕ್ರವಾರ ಸಿಎಂ ಬದಲಾವಣೆಗೆ ಇನ್ನೂ ದಿನಾಂಕ ನಿಗದಿ ಆಗಿಲ್ಲ ಅಂತ ಹೇಳಿದ್ದಾರೆ. ಈ ಎರಡೂ ಮಾತುಗಳನ್ನು ಹೇಗೆ ಅರ್ಥೈಸ್ಕೊಳ್ಬೇಕು ಅನ್ನೋದು ಬಹಳ ಕಷ್ಟ. ಅದರಲ್ಲೂ ಮುಖ್ಯವಾಗಿ ಸಿದ್ದರಾಮಯ್ಯ ಪಾಳ್ಯಕ್ಕೆ ಮತ್ತು ಡಿ ಕೆ ಶಿವಕುಮಾರ್ ಬಣಕ್ಕೆ. ಹಾಗಾಗಿ ಎರಡೂ ಪಾಳ್ಯದಲ್ಲಿ ಈಗ ಗೊಂದಲ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತನ್ನ ಹೇಗೆ ಅರ್ಥೈಸ್ಕೊಳ್ಬೇಕು ಅಂತ. ನಿಜಕ್ಕೂ ಸಿಎಂ ಬದಲಾವಣೆ ಆಗುತ್ತೆ ಅಂತನೋ ಅಥವಾ ಇಲ್ಲ ಅಂತನೋ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತಿನ ಅರ್ಥ? ಅವರು ಆಗೋದಿದ್ರೆ ಆಗುತ್ತೆ ಅಂತ ಹೇಳಬೇಕಿತ್ತು. ಸಿಎಂ ಬದಲಾವಣೆ ಆಗಲ್ಲ ಅನ್ನೋದಿದ್ರೆ ಆಗಲ್ಲ ಅನ್ನೋದನ್ನೇ ಹೇಳಬೇಕಾಗಿತ್ತು. ಹಾಗೆ ನೋಡಿದ್ರೆ ಕಾಂಗ್ರೆಸ್ ಹೈಕಮಾಂಡ್ 2023ರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿಂದನೂ ಇದೇ ತಪ್ಪನ್ನ ಮಾಡಿದೆ. ಅಧಿಕಾರ ಹಂಚಿಕೆಯ ಗೊಂದಲ ಇಷ್ಟೊಂದು ರಾಡಿ ಆಗಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನೇರ ಕಾರಣ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೊಮ್ಮೆ ಅಂಥದೇ ತಪ್ಪನ್ನ ಮಾಡಿದ್ದಾರೆ. ತಪ್ಪು ಅಂತ ಬಹಳ ಸ್ಪಷ್ಟವಾಗಿ ನೇರವಾಗಿ ಹೇಳಲಿಕ್ಕೆ ಬಹಳ ದೊಡ್ಡ ಕಾರಣ ಇದೆ. ನಾನು ಆಗ್ಲೇ ಹೇಳಿದ್ನಲ್ಲ, ಇದರಿಂದ ಸಿದ್ದರಾಮಯ್ಯ ಬಣದಲ್ಲೂ ಗೊಂದಲ, ಡಿ ಕೆ ಶಿವಕುಮಾರ್ ಪಾಳ್ಯದಲ್ಲೂ ಗೊಂದಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಸಿಸಿ ಅಧ್ಯಕ್ಷರಾಗಿ ಎಲ್ಲರಿಗೂ ಒಂದು ಸ್ಪಷ್ಟವಾದಂಥ ಸಂದೇಶವನ್ನ ಕೊಡಬೇಕಾಗಿತ್ತು. ಆದರೆ ಈಗ ಅವರ ಹೇಳಿಕೆಯೇ ಗೊಂದಲವನ್ನ ಉಂಟು ಮಾಡ್ತಿದೆ. ಮಲ್ಲಿಕಾರ್ಜುನ್ ಖರ್ಗೆ ಬಹಳ ಹಿರಿಯರು, ಮುತ್ಸದಿ ಮತ್ತು ಈಗ ಎಸಿಸಿ ಅಧ್ಯಕ್ಷರು ಕೂಡ. ಅವರು ಹೀಗೆ ಮಾಡಬಾರ್ದಿತ್ತು. ಜೊತೆಗೆ ಅವರು ಕರ್ನಾಟಕದವರು, ಅವರಿಗೆ ಇಲ್ಲಿನ ಪರಿಸ್ಥಿತಿ ಚೆನ್ನಾಗಿ ಗೊತ್ತು. ಹಾಗಾಗಿ ಅವರು ರಾಹುಲ್ ಗಾಂಧಿ ಅವರನ್ನ ಮನವೊಲಿಸಬೇಕು. ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ 2028ಕ್ಕೆ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಏನ್ ಮಾಡಬೇಕು? ಸಿದ್ದರಾಮಯ್ಯ ಅವರು ಮುಂದುವರೆದ್ರೆ ಸರಿನಾ ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶವನ್ನ ಕೊಟ್ರೆ ಸರಿಯಾ? ಈ ಎರಡೂ ವಿಷಯ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರಿಗೆ ತಿಳಿಸ್ಬೇಕು. ಜೊತೆಗೆ ಈಗ ಡಿ ಕೆ ಶಿವಕುಮಾರ್ ಕ್ಲೇಮ್ ಏನು? 2023ರಲ್ಲಿ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ನನ್ನ ಕಾಂಟ್ರಿಬ್ಯೂಷನ್ ಇದೆ, ಹಾಗಾಗಿ ನನಗೆ ಅವಕಾಶವನ್ನ ಕೊಡಿ ಅಂತ ಅನ್ನುವಂಥದ್ದು. ಸೊ ಇದರಿಂದಾಗಿ 2023ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಕ್ಕೆ ಮುಖ್ಯವಾದಂಥ ಕಾರಣಗಳೇನು? ಫಸ್ಟ್ ಆಫ್ ಆಲ್, ರಾಜ್ಯದ ಜನಕ್ಕೆ ಬಿಜೆಪಿ ಆಡಳಿತದ ಬಗ್ಗೆ, ಬಿಜೆಪಿಯ ಭ್ರಷ್ಟಾಚಾರದ ಬಗ್ಗೆ, ಬಿಜೆಪಿಯ ಅನಿಶ್ಚಿತತೆ ರಾಜಕಾರಣದ ಬಗ್ಗೆ ಇದ್ದಂತಹ ಬೇಸರ ಕಾರಣ. ಅನಂತರ ಕಾಂಗ್ರೆಸ್ ಪಕ್ಷ ನೀಡಿದಂತಹ ಗ್ಯಾರಂಟಿ ಭರವಸೆಗಳು ಕಾರಣ. ಅದಾದ ಮೇಲೆ ಸಿದ್ದರಾಮಯ್ಯ ಅವರಿಗಿದ್ದಂತಹ ಜನಪ್ರಿಯತೆ ಕಾರಣ. ಈ ಮೂರು ಪ್ರಮುಖ ಅಂಶಗಳು ಕೂಡ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿವೆ. ಅಫ್ಕೋರ್ಸ್ ಡಿ ಕೆ ಶಿವಕುಮಾರ್ ಅವರ ಕೊಡುಗೆ ಕೂಡ ಇದೆ, ಆದರೆ ಅದು ಗುಲಗಂಜಿಯಷ್ಟು. ಇದೆಲ್ಲವೂ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಗೊತ್ತಿಲ್ಲ ಅಂತ ಅಲ್ಲ, ಅವ್ರಿಗೆ ಗೊತ್ತಿದೆ. ಗೊತ್ತಿದ ಮೇಲೆ ಅದನ್ನ ಹೈಕಮಾಂಡ್ಗೆ ತಿಳಿಸ್ಬೇಕು. ಸರಿಯಾದ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಅವರು ತಿಳಿಸ್ಬೇಕು. ಈಗ ಸಿದ್ದರಾಮಯ್ಯ ಅವರು ಅಧಿಕಾರ ಉಳಿಸ್ಕೊಳ್ಳಿಕ್ಕೆ ಅವ್ರು ರಾಜಕಾರಣ ಮಾಡ್ತಾರೆ, ಡಿ ಕೆ ಶಿವಕುಮಾರ್ ಅಧಿಕಾರವನ್ನು ಪಡ್ಕೊಳ್ಳಿಕ್ಕೆ ಅವ್ರು ರಾಜಕಾರಣ ಮಾಡ್ತಾರೆ. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಸಿಸಿ ಅಧ್ಯಕ್ಷರಾಗಿ ಪಕ್ಷದ ಹಿತವನ್ನ ನೋಡಬೇಕು. 2028ಕ್ಕೆ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಏನ್ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಬೇಕು, ಸಮಾಲೋಚನೆಯನ್ನು ನಡೆಸಬೇಕು, ಸಮಚಿತ್ತದಿಂದ ಹೈಕಮಾಂಡ್ಗೆ ಮನವರಿಕೆಯನ್ನ ಮಾಡಿಕೊಡ್ಬೇಕು. ಫಾರ್ ಎಕ್ಸಾಂಪಲ್, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಕೊಟ್ಟರೆ ಒಳ್ಳೆಯದಾಗತ್ತೆ ಅಂತ ಅನ್ಸಿದ್ರೆ ಅದನ್ನೇ ರಾಹುಲ್ ಗಾಂಧಿ ಅವರಿಗೆ ಹೇಳಬೇಕು. ಅಥವಾ ಇದು ನನಗಿರುವಂತಹ ಕಡೆಯ ಅವಕಾಶ, ಈಗ ಮುಖ್ಯಮಂತ್ರಿ ಆದ್ರೆ ಆದಂಗೆ, ಇಲ್ದಿದ್ರೆ ಇಲ್ಲ, ಆ ಕಾರಣಕ್ಕೋಸ್ಕರ ತಾವೇನಾದ್ರೂ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸಿದ್ರೆ ಖಂಡಿತ ಅದು ತಪ್ಪಲ್ಲ. ಅವರು ತಮಗೆ ಅವಕಾಶವನ್ನು ಕೊಡಿ, ಇದೇ ಕಡೆಯ ಅವಕಾಶ ಇರೋದು ಅಂತ ಕೇಳಬೇಕು. ಅದನ್ನಾದ್ರೂ ಮಾಡಬೇಕು. ಒನ್ಸ್ ಅಗೇನ್ ಅದು ಕೂಡ ತಪ್ಪಿಲ್ಲ. ಅವರು ಎಲ್ಲ ರೀತಿಯಲ್ಲೂ ಅರ್ಹರು.
ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಿ ಅಂತ ಕೇಳುವ ಎಲ್ಲ ಹಕ್ಕು ಕೂಡ ಇದೆ. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದನ್ನೂ ಮಾಡ್ತಿಲ್ಲ. ನೋಡಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ ಮಾಡ್ತಿಲ್ಲ, ಹೈಕಮಾಂಡ್ ಮಧ್ಯಪ್ರವೇಶ ಮಾಡ್ತಿಲ್ಲ, ಸಮಸ್ಯೆಯನ್ನ ಬಗೆಹರಿಸ್ತಿಲ್ಲ. ಪರಿಣಾಮವಾಗಿ ರಾಜ್ಯದ ಪರಿಸ್ಥಿತಿ ಈ ರೀತಿ ಡೋಲಾಯಮಾನವಾಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಯಾಕೆ ಕಾರಣ ಅಥವಾ ಅವರ ತಪ್ಪೇನು ಅಂತಂದ್ರೆ, ಅವರು ನಿರ್ಣಾಯಕ ಸ್ಥಾನದಲ್ಲಿದ್ದಾರೆ. ಅವರು ಸಿದ್ದರಾಮಯ್ಯ ಆ್ಯಂಗಲ್ ಇಂದನೂ ಯೋಚನೆ ಮಾಡಬಾರ್ದು, ಡಿ ಕೆ ಶಿವಕುಮಾರ್ ಅವರಿಂದ ಆ್ಯಂಗಲ್ ಇಂದನೂ ಯೋಚನೆ ಮಾಡಬಾರ್ದು. ಅವರು ಪಕ್ಷದ ಹಿತವನ್ನಷ್ಟೇ ಯೋಚನೆ ಮಾಡಬೇಕು. ಅದಕ್ಕಿಂತ ಮುಖ್ಯವಾಗಿ ಸದ್ಯಕ್ಕೆ ರಾಹುಲ್ ಗಾಂಧಿ ಅವರಿಗೆ ಮನವೊಲಿಸಲಿಕ್ಕೆ ಶಕ್ತಿ ಇರೋದು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮಾತ್ರ. ಬೇರೆಯವರು ಹೇಳಿದ್ರೆ ರಾಹುಲ್ ಗಾಂಧಿ ಅಷ್ಟು ಸುಲಭದಲ್ಲಿ ಕೇಳಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರೆ ಖಂಡಿತ ಕೇಳ್ತಾರೆ. ಇದೇ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬೆನ್ನತ್ತಿರೋದು. ನೀವು ರಾಹುಲ್ ಗಾಂಧಿ ಅವರ ಮನವೊಲಿಸಿ, ರಾಹುಲ್ ಗಾಂಧಿ ಅವರ ಭೇಟಿಗೆ ಸಮಯ ನಿಗದಿ ಮಾಡಿಕೊಡಿ ಅಂತ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಾರ್ಯವೈಖರಿ ನೋಡಿದ್ರೆ ಅವರಿಗೆ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇದೆ, ಆದರೆ ಅವರು ಅದನ್ನು ನೇರವಾಗಿ ಕೇಳಲಿಕ್ಕೆ ಸಿದ್ಧರಿಲ್ಲ. ಬಹುಶಃ ಅದೇ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸಂಬಂಧ ಮತ್ತಷ್ಟು ಅಳಿಸ್ಲಿ, ಅದು ಬಗೆಹರಿಸಲಾರದ ಸಮಸ್ಯೆ ಅಂತ ಹೈಕಮಾಂಡ್ಗೆ ಅನಿಸಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಪರಿಹಾರ ಅಂತ ನನ್ನನ್ನು ಮುಖ್ಯಮಂತ್ರಿ ಮಾಡಬಹುದು ಅನ್ನೋ ಕಾರಣಕ್ಕೆ ಇಷ್ಟು ನಿರ್ಲಕ್ಷ್ಯ ಮಾಡ್ತಿದ್ದಾರಾ ಅನ್ನುವಂಥ ಒಂದು ಅನುಮಾನ ಬರ್ತಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೌನವನ್ನು ನೋಡ್ತಿದ್ರೆ ಅಂಥದ್ದೊಂದು ಅನುಮಾನ ಬರುತ್ತೆ. ಅದು ಮೌನ ಅನ್ನೋದಕ್ಕಿಂತ ಹೆಚ್ಚಾಗಿ ತಂತ್ರಗಾರಿಕೆ ಅಂತ ಅನಿಸುತ್ತೆ. ಒಂದು ವಿಷಯ ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು, ಮಲ್ಲಿಕಾರ್ಜುನ್ ಖರ್ಗೆ ಅವರು ತಾನು ಪಕ್ಷನಿಷ್ಠ ಅಂತ ಹೇಳ್ಕೊಳ್ತಿರ್ತಾರೆ ಮತ್ತು ಅವರಿಗೆ ACC ಅಧ್ಯಕ್ಷಗಾದಿ ಸಿಕ್ಕಿದ್ದೂ ಕೂಡ ಅವರು ಪಕ್ಷನಿಷ್ಠರು ಅನ್ನೋ ಕಾರಣಕ್ಕೆ ಅವರಿಗೆ ಈಗಲೂ ಪಕ್ಷನಿಷ್ಠೆ ಮುಖ್ಯ ಆಗಬೇಕು. ಪಕ್ಷನಿಷ್ಠೆ ಇದ್ದರೆ ಪಕ್ಷದ ಹಿತವೇ ಮುಖ್ಯ ಆಗಬೇಕು. ಅದಕ್ಕೋಸ್ಕರ ಸಿದ್ದರಾಮಯ್ಯ ಅವರನ್ನಾದರೂ ಮುಂದುವರಿಸಲಿ, ಡಿ ಕೆ ಶಿವಕುಮಾರ್ ಅವರನ್ನಾದರೂ ಮಾಡಲಿ, ಅಥವಾ ಅವರಾದರೂ ಮುಖ್ಯಮಂತ್ರಿ ಆಗಲಿ, ಒಟ್ಟಿನಲ್ಲಿ ಈ ಅಧಿಕಾರ ಹಂಚಿಕೆಯ ಗೊಂದಲ ಬಗೆಹರಿಬೇಕು. ಅದಕ್ಕೆ ಬೇಕಾದಂತಹ ಕ್ರಮವನ್ನು ACC ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೈಗೊಳ್ಳಬೇಕು. ಒನ್ಸ್ ಅಗೈನ್ ಅವರು ರಾಹುಲ್ ಗಾಂಧಿ ಅವರಿಗೆ ಕನ್ವಿನ್ಸ್ ಮಾಡಬೇಕು, ಸಮಸ್ಯೆನ ಬಗೆಹರಿಸಬೇಕು. ಈಗ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಗುರುವಾರ ಒಂದು ರೀತಿ ಹೇಳಿ ಶುಕ್ರವಾರ ಇನ್ನೊಂದು ರೀತಿ ಹೇಳ್ತಿದ್ದಾರೆ ಅಂದರೆ ಅದು ತಪ್ಪು ಅಂತ ಅನಿಸುತ್ತೆ. ಇದು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಇನ್ನೂ ಬುಗ್ನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.